ದಂಪತಿಯ ಭೀಕರ ಮರ್ಡರ್ಗೆ ಭದ್ರಾವತಿ ಜನ ಬೆಚ್ಚಿ ಬಿದ್ದಿದ್ರು. ಸಂಬಂಧಿ ವೈದ್ಯನಿಂದಲೇ ನಡೀತು ಡಬಲ್ ಮರ್ಡರ್. ಅನುಮಾನಾಸ್ಪದ ಸಾವು ಕೇಸ್ಗೆ ಪೊಲೀಸರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಲೆ ರಹಸ್ಯವನ್ನ ಭೇದಿಸಿದ್ದಾರೆ ಪೊಲೀಸರು. ಶಿವಮೊಗ್ಗದ ಭದ್ರಾವತಿಯಲ್ಲಿ ವೃದ್ಧ ದಂಪತಿ ನಿಗೂಢ ಸಾವಿನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ವೈದ್ಯನಾಗಿರುವ ಸಂಬಂಧಿಕನಿಂದಲೇ ಈ ಪೈಶಾಚಿಕ ಕೃತ್ಯ ನಡೆದಿರೋದು ಗೊತ್ತಾಗಿದೆ. ಹಣಕ್ಕಾಗಿ ದಂಪತಿಗೆ ಚಿಕಿತ್ಸೆಯ ನೆಪದಲ್ಲಿ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದ್ದ. ಆ ಬಳಿಕ ಮನೆಯಲ್ಲಿದ್ದಂತ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದ ಅನ್ನುವಂತ ವಿಚಾರ ಗೊತ್ತಾಗಿದೆ. ಹೆಚ್ಚು ಅರವಳಿಕೆಯನ್ನ ನೀಡಿ ಅಂದ್ರೆ ಅನಸ್ಥೀಶಿಯಾ ಇಂಜೆಕ್ಷನ್ ಕೊಟ್ಟು ಓವರ್ ಡೋಸ್ ಕೊಟ್ಟು ದಂಪತಿಯ ಜೀವ ತೆಗೆದಿದ್ದ ಡಾಕ್ಟರ್ ತನ್ನ ಲಕ್ಷ ಸಾಲ ಏನಿದೆ ಆ ಸಾಲವನ್ನ ತೀರಿಸೋದಕ್ಕೆ ಪಾಪ ಈ ದಂಪತಿಯನ್ನ ಕೊಲೆ ಮಾಡಿದ್ದಾನೆ. 78 ವರ್ಷದ ಚಂದ್ರಪ್ಪ, 75 ವರ್ಷದ ಜಯಮ್ಮ, ಇವರಿಬ್ರು ಕೂಡ ಮೃತ ದಂಪತಿಗಳು. ಭದ್ರಾವತಿಯ ಭೂತನಗುಡಿಯ 5ನೇ ಕ್ರಾಸ್ನಲ್ಲಿ ನಡೆದಿದ್ದಂಥ ಘಟನೆ ಇದು. ದಂಪತಿಗೆ ಚಿಕಿತ್ಸೆ ನೀಡೋದಾಗಿ ಹೇಳಿ ಡಾಕ್ಟರ್ ಮಲ್ಲೇಶ್ ಈ ಕೊಲೆ ಮಾಡಿದ್ದಾನೆ. ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟು ಆತ ಉಸಿರು ನಿಲ್ಲಿಸಿದ್ದ. ಮೃತ ಚಂದ್ರಪ್ಪ ತಮ್ಮನ ಮಗ ಅಂತೇಳಿ ಕೂಡ ಗೊತ್ತಾಗಿದೆ. ಈತ ಡಾಕ್ಟರ್ ಮಲ್ಲೇಶ್ ಏನ್ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಮೃತ ಚಂದ್ರಪ್ಪ ಇದಾರಲ್ಲ ಅವರ ಸ್ವಂತ ತಮ್ಮನ ಮಗ ಅಂತೆ ಈತ. ದಂಪತಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಬಂದು ಕೊಲೆಗೆ ಸ್ಕೆಚ್ ಅನ್ನ ರೂಪಿಸಿದ್ದ ಈತ. ದಂಪತಿ ಮೇಲಿದ್ದಂತಹ ಆ ಚಿನ್ನ ಅದೆಲ್ಲವನ್ನು ಕೂಡ ಈತ ಎಗರಿಸ್ಕೊಂಡು ಹೋಗಿದ್ದಾನೆ. ಹಾಗಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ತನಿಖೆಯಲ್ಲಿ ಈಗ ಕೊಲೆ ರಹಸ್ಯ ಬಯಲಾಗಿದೆ. ನೋಡಿದಾಗ ಅವ್ರು ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನು ಸೀರಿಯಸ್ ತಗೊಂಡು ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ. ಆ ನಂತರ ಗೊತ್ತಾಯಿತು, ಪೊಲೀಸ್ನವರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ತಳಿ ಸರ ಇರಲಿಲ್ಲ, ಅಪ್ಪಾಜಿ ಕೊಡಲಿ ಸರ ಇರಲಿಲ್ಲ, ಅಮ್ಮನ 4 ಬಳೆಗಳು ಇರಲಿಲ್ಲ. ಆಮೇಲೆ ಬೀರನ್ನ ಚೆಕ್ ಮಾಡಿ ಅಂತಾಗ ಬೀರು ತುಂಬ ಅಂದರೆ ನೀಟಾಗಿತ್ತು, ಯಾರೂ ಕೂಡ ಕಳ್ಳರು ಮಾಡ್ದಂಗೆ ಇರಲಿಲ್ಲ, ಯಾರೋ ಗೊತ್ತಿರೋರೇ ಮಾಡಿದ ಥರ ಇತ್ತು ಪೊಲೀಸರು ಹೇಳೋ ಪ್ರಕಾರ. ಅದೇ ಸರ್, ಅನುಮಾನ ಈಗ ಕೆಲವ್ರ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಅಣ್ಣ ತಮ್ಮನ ಅಂತ ಮಾತಾಡಿ ಕೇಳಬೇಕು ಸರ್. ಈಗ ಅವರು ಕೆಲವ್ರ ಬಗ್ಗೆ ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಈಗ ಯಾಕಂದರೆ ಇದು ಆಗಿರೋದು ಸಂಬಂಧಿಕರಲ್ಲಿ ಆಗಿರ್ಬೋದು, ಅಥವಾ ಗೊತ್ತಿರೋರಲ್ಲಿ ಆಗಿರ್ಬೋದು, ರಿಲೇಷನ್ಸಲ್ಲಿ ಆಗಿರ್ಬೋದು, ಅಥವಾ ಭಾಳ ಪರಿಚಯದಿಂದ ಆಗಿರ್ಬೋದು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಯಾರಿಗೂ ಬಾಗಿಲು ತೆಗೆಯೋದಿಲ್ಲ ಅವರು. ಆಮೇಲೆ ನಿನ್ನನ್ನು ಕೂಡ ಅಬ್ಸರ್ವ್ ಮಾಡಿದಾಗ ನಮ್ಮಮ್ಮ ನಾವು ಬಲಗೈಗೆ, ನಮ್ಮ ಅಪ್ಪನ ಎಡಗೈಗೆ ಇಂಜೆಕ್ಟ್ ಮಾಡಿರೋದು ಮಾರ್ಕ್ ಇದೆ ಅದರಲ್ಲಿ. ಆ ಮಾರ್ಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಅವರಿಗೆ ನರಕ್ಕೆ ಇಂಜೆಕ್ಷನ್ ಕೊಟ್ಟು ಆ ಥರ ಸ್ಲೋ ಪಾಯ್ಸನ್ನು ಅಥವಾ ಪಾಯ್ಸನ್ ಥರ ಕೊಟ್ಟು ಸಾಯಿಸಿರು.